ಹಾಯ್ ಎಲ್ರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡ್ತಾಯಿದ್ದಾರೆ. ಅವರು ರೀಲ್ಸ್ ವಿಡಿಯೋ ಮಾಡ್ತಾಯಿದ್ದಾರೆ ತುಂಬ ಜನ. ಆದರೆ ಅವರು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಆಗ್ತಾಯಿಲ್ಲ, ಲೈಕೆ ಬರ್ತಾಯಿಲ್ಲ. ತುಂಬ ಜನ ಏನಂತ ನಾ ಎಷ್ಟು ವಿಡಿಯೋ ಮಾಡಿದ್ರು ಕಡೆ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಗೆ ವೈರಲ್ ಆಗ್ತಾಯಿಲ್ಲ, ಲೈಕೇ ಬರ್ತಾಯಿಲ್ಲ ಅಂತ ತುಂಬ ಜನ ಬೇಜಾರಾಗಿದ್ದಾರೆ ಹೇಳ್ಬೇಕು. ಅಂಥವ್ರಿಗೆ ನಾ ಇವತ್ತು ಒಂದು ವಿಡಿಯೋದಲ್ಲಿ ನಿಮಗೆ ಅಂಥವ್ರಿಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಮಾಡೋಕ್ಕೆ ಬೆಸ್ಟ್ ನಾನು ಟಿಪ್ಸ್ ತಂದಿನಿ. ಆ ಟಿಪ್ಸ್ ಯಾವಂತ ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಳ್ಬೇಕ್ರೆ. ಆ ಟಿಪ್ಸನ್ನು ನೀವು ಖಂಡಿತ ನೀವು ವರ್ಕೌಟ್ ಮಾಡಿದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಕೂಡ 100% ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ಟಿಪ್ಸ್ ಯಾವ ಅಂತ ಇವತ್ತೊಂದು ವಿಡಿಯೋದಲ್ಲಿ ನೋಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಹೊಸವನ ಹತ್ರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಕೊನೆಯವರೆಗೆ ನೋಡಿ. ನಾನು ನಿಮಗೆ ಹೇಳುವಂಥ ಪ್ರತಿಯೊಂದು ಟಿಪ್ಸ್ ನಿಮಗೆ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಯಾರು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡ್ತಾಯಿದ್ದಾರೆ, ನಿಮಗೆ ವ್ಯೂಸೇ ಬರ್ತಾ ಇಲ್ಲ ಅನ್ನೋರಿಗೆ ಇದು ಹೇಳ್ತಾ ಇದ್ದೀನಿ. ನಾ ಹೇಳುವಂಥ ಟಿಪ್ಸನ್ನು ನೀವು ಪಾಲಿಸಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಟಿಪ್ಸ್ ಏನಪ್ಪ ಅಂದರೆ ಹೇಳ್ಬೇಕಾರೆ, ಯಾರ್ಯಾರು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಕೇಳಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ನಿಮ್ಮ ಒಂದು ಆಡಿಯನ್ಸ್ ಎಂಗೇಜ್ಮೆಂಟ್. ಈಗ ನಾವು ಒಂದು ಆಡಿಯನ್ಸ್ ಎಂಗೇಜ್ಮೆಂಟ್ ನೋಡ್ತೀವಲ್ಲ, ನೀವು ಆಡಿಯನ್ಸ್ ಎಂಗೇಜ್ಮೆಂಟ್ ನೋಡಿ ನಿಮ್ಮ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತ ಹೇಳ್ಬೇಕಾರೆ ಬೆಸ್ಟ್ ಟೈಮ್ ನಿಮ್ಮ ಒಂದು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನೀವೇನು ಮಾಡ್ಬೇಕು, ಒಂದು ಬೆಸ್ಟ್ ಟೈಮ್ ಸೆಟ್ ಮಾಡ್ಕೋಬೇಕು. ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಮಾಡೋಕ್ಕೆ ಬೆಸ್ಟ್ ಟೈಮನ್ನು ಸೆಟ್ ಮಾಡ್ಕೋಬೇಕು ಹೇಳ್ಬೇಕಾರೆ. ಮೊದಲನೇ ಟಿಪ್ಸ್ ಹೇಳ್ಬೇಕಾರೆ ಯಾವ ಥರ ಬೆಸ್ಟ್, ನೀವು ನಿಮ್ಮೊಂದು ಜನರು ಫಾಲೋವರ್ಸ್ ಏನಿರ್ತಾರೆ, ಯಾವ ಟೈಮ್ಗೆ ಇನ್ಕ್ರೀಸ್ ಆಗಿರ್ತಾರೆ, ಯಾವ ಟೈಮಲ್ಲಿ ಇರ್ತಾರೆ ನಿಮ್ಮೊಂದು ಫಾಲೋವರ್ಸ್, ಅವರಿಗೆ ನಿಮ್ಮೊಂದು ವೀಡಿಯೋ ರೀಚ್ ಆಗಬೇಕು. ಆ ಥರ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋನು ಪೋಸ್ಟ್ ಮಾಡ್ಕೋತೆ. ಆ ಟೈಮ್ಗೆ ಬೆಸ್ಟ್ ಟೈಮ್ಗೆ ನೀವು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಪೋಸ್ಟ್ ಮಾಡೋಗುತ್ತೆ. ಆ ಟೈಮ್ಗೆ ನೀವು ಪೋಸ್ಟ್ ಮಾಡಿದರೆ ನಿಮ್ಮೊಂದು ವೀಡಿಯೋ ಕೂಡ ರೀಲ್ಸ್ ವಿಡಿಯೋ ವೈರಲ್ ಆಗೋ ಚಾನ್ಸ್ ತುಂಬ ವೈರಲ್ ಆಗುತ್ತೆ. ಇದು ಮೊದಲನೇ ಟಿಪ್ಸ್. ನೀವು ಬೆಸ್ಟ್ ಟೈಮನ್ನು ಸೆಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಯಾಕೆ ಆಗಲ್ಲ ಅಂತ ನಾನು ನೋಡೋಣ, ವೀಡಿಯೋ ಯಾಕೆ ವೈರಲ್ ಆಗಲ್ಲ ಅಂತ ನೋಡೋಣ. ಬೆಸ್ಟ್ ಟೈಮನ್ನು ಸೆಟ್ ಮಾಡ್ಕೊಳ್ಳಿ. ಇದು ಮೊದಲನೇ ಟಿಪ್ಸ್. ಇನ್ನು ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ, ಸೆಕೆಂಡ್ ಟಿಪ್ಸ್ ಹೇಳ್ಬೇಕಾರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋದು ನೀವು ಏನು ಮಾಡ್ಬೇಕಾದ್ರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋನು ಶೇರ್ ಮಾಡ್ಬೇಕೈತೆ. ಎಲ್ಲ ಕಡೆ ಶೇರ್ ಮಾಡ್ಬೇಕು. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಈ ಇನ್ಸ್ಟಾಗ್ರಾಮ್ ಅಲ್ಲ, ಫೇಸ್ಬುಕ್ಕು ಮತ್ತು ಇವು ಅದೆಲ್ಲ ವಾಟ್ಸಪ್ಪು, ಈ ಥರ ಟ್ವಿಟರ್ ಎಲ್ಲ ಕಡೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಲಿಂಕನ್ನು ಶೇರ್ ಮಾಡ್ಬೇಕೈತೆ. ಯಾಕಪ್ಪ ಶೇರ್ ಮಾಡ್ಬೇಕಾದ್ರೆ ಅದರಿಂದ ಏನಾಗುತ್ತೆ, ತುಂಬ ಜನ ನೋಡೋರು ಏನು ಅನಿಸುತ್ತೆ, ನೀವು ದಿನಾಲೂ ಶೇರ್ ಮಾಡೋದಂದ್ರೆ ಅದು ಜನರಿಗೆ ಅಟ್ರಾಕ್ಟ್ ಆಗಿಬಿಡುತ್ತೆ. ದಿನಾಲೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿ ತುಂಬ ಜನ ಇರ್ತಾರೆ. ಫೇಸ್ಬುಕ್ಕಲ್ಲಿ ನೋಡಿದಾಗ ನಿಮ್ಮೊಂದು ವಿಡಿಯೋ ರೀಲ್ಸ್ ವಿಡಿಯೋ ಅವರಲ್ಲಿ ಕಾಣಿದರೆ ಅದಕ್ಕೊಂದು ವಿಡಿಯೋ ನೋಡ್ತಾರೆ. ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮ್ಮೊಂದು ವಿಡಿಯೋ ಕೂಡ ನೋಡ್ತಾರೆ. ಅದು ಕೂಡ ಚಾನ್ಸ್ ಇದೆ. ನಿಮ್ಮೊಂದು ವಿಡಿಯೋ ವೈರಲ್ ಆಗೋ ಚಾನ್ಸ್ ಲೈಕು ತುಂಬ ಬರ್ತಾ ಹೇಳ್ಬೇಕಾರೆ. ಇದೇ ಥರ ಮಾಡಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಮಾಡ್ಬೋದು. ನೀವೇನು ಮಾಡಬೇಕು, ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಬೇಕು. ಇದು ಎರಡನೇ ಟಿಪ್ಸ್. ಇನ್ನು ಮೂರನೇ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಕೂಡ ತಮ್ನೇಲ್ ಅದಕ್ಕೂ ಕೂಡ ಅಂತ ತಮ್ನೇಲ್ ಅಲ್ಲ ಹೇಳ್ಬೇಕಾರೆ. ಅದು ಹೇಳ್ಬೇಕ್ರಿ. ಆ್ಯಕ್ಚುಲಿ ನೀವು ಅನಿಸ್ಬೋದು, ನೀವು ಏನಪ್ಪ ತಮ್ನೇಲ್ ಅಂತ ನಾವು ಯೂಟ್ಯೂಬಲ್ಲಿ ಮಾಡ್ತೀವಿ, ಆ ಥರ ತಮ್ನೇಲ್ ಹಾಕಬೇಕು. ಇದಕ್ಕೂ ಕೇಳ್ತಾರೆ ತುಂಬ ಜನ, ಡೌಟ್ ಬಂದುತ್ತೆ ಆ ಥರ ಮಾಡ್ಬೇಕು. ಇಲ್ಲ, ಆ ಥರ ಅಲ್ಲ. ಇದಕ್ಕೂ ತಮ್ನೇಲ್ ಯಾವ ಥರ ನಾವು ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಈ ಥರ ಮಾಡ್ಕೋತೆ. ಯಾಕೆಂದರೆ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಕೆಲವೇ ಒಂದು ಎಡಿಟ್ ಅಂತ ಇರುತ್ತೆ. ಅಲ್ಲಿಗೆ ನೀವು ಕ್ಲಿಕ್ ಮಾಡಿ ಇದು ಮಾಡಿದಾಗ ಅಲ್ಲಿ ನಿಮಗೆ ನೀವು ಯಾವ ಥರ ಒಂದು ಹೇಳ್ಬೇಕ್ರೆ. ಆ್ಯಕ್ಚುಲಿ ಒಂದು ಶಾರ್ಟ್ಸ್ ವಿಡಿಯೋ ಮಾಡಿದ್ರೆ, ಆ ಶಾರ್ಟ್ಸ್ ವಿಡಿಯೋ ಮಾಡಿದಾಗ ಎಲ್ಲಿ ಒಂದು ಸಖತ್ತಾಗಿ ಒಂದು ಆ್ಯಕ್ಷನ್ ಕೊಟ್ಟಿರ್ತಾರೆ. ಈ ಥರ ಒಂದು ಆ್ಯಕ್ಷನ್ ಮಾಡಿರ್ತಾರೆ. ಹಲವಾರು ಆ್ಯಕ್ಷನ್ಗಳು ಇರ್ತಾರೆ. ಆ ಥರ ಎಲ್ಲ ಒಂದು ಆ್ಯಕ್ಷನ್ ನಿಮ್ಮದು ಒಂದು ಇದು ಸ್ಕಿಪ್ ಅದು ಫೋಟೋ ಇರುತ್ತೆ ಅಲ್ಲಿ. ಅದನ್ನ ನೀವು ತಮ್ನೇಲ್ ಮಾಡ್ಬೇಕೈತೆ. ಆ ತಮ್ನೇಲ್ ಹೇಗೆ ಮಾಡೋದು ಅಂತ ನೋಡಿ ಅಲ್ಲಿ. ಆ ಥರ ಮಾಡಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ. ಯಾಕೆಂದರೆ ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಓಪನ್ ಮಾಡಿದಾಗ ಆ ಥರ ಆ್ಯಕ್ಷನ್ ಇದ್ದರೆ ಅದು ನೋಡ್ತಾರೆ. ಈ ಥರ ಒಂದು ಆ್ಯಕ್ಷನ್ ಹಲವಾರು ಆ್ಯಕ್ಷನ್ ಮಾಡಿ ವಿಡಿಯೋ ಮಾಡಿರ್ತಾರೆ. ಆ ಥರ ಅವ್ರಿಗೆ ಸಖತ್ತಾಗಿ ಕಾಣರೆ ನೋಡ್ತಾರೆ. ಆ ಥರ ಮಾಡಿ ನೀವು ವಿಡಿಯೋನು ಅಪ್ಲೋಡ್ ಮಾಡಬೇಕೈತೆ. ಆ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು. ಇನ್ನು ನಾಲ್ಕನೇ ಟಿಪ್ಸ್ ಏನಪ್ಪ ಅಂದರೆ ಹೇಳ್ಬೇಕಾರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನೀವು ಹ್ಯಾಶ್ಟ್ಯಾಗ್ ಬಳಸ್ಬೇಕಾಗ್ತದೆ. ಬೆಸ್ಟ್ ಹ್ಯಾಶ್ಟ್ಯಾಗ್ ಬಳಸೋದು ಹೇಗೆ ಅಂದರೆ, ಹ್ಯಾಶ್ಟ್ಯಾಗ್ ಎಲ್ಲಿಂದ ತೆಗೆದು ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಮೇಲೆ ಐಕಾರ್ಡ್ ಆಗ್ತೀನಿ. ಇಲ್ಲಾಂದ್ರೆ ನಾನು ವಿಡಿಯೋ ಕೊನೆಗೆ ಎಂಡ್ ಸ್ಕ್ರೀನಲ್ಲಿ ನಾನು ವಿಡಿಯೋ ಹ್ಯಾಶ್ಟ್ಯಾಗ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಇನ್ಸ್ಟಾಗ್ರಾಮ್ದು. ಆ ಥರಲ್ಲಿ ಹ್ಯಾಶ್ಟ್ಯಾಗ್ ತುಂಬ ಹ್ಯಾಶ್ಟ್ಯಾಗ್ ಇದೆ. ಆ ವಿಡಿಯೋ ಕೂಡ ವೈರಲ್ ಆಗ್ತದೆ. ಆ ಥರಲ್ಲಿರುವಂಥ ಹ್ಯಾಶ್ಟ್ಯಾಗನ್ನು ಹೇಗೆ ಕಾಪಿ ಮಾಡೋದು ಕೂಡ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ನೀವು ಆ ವಿಡಿಯೋ ನೋಡಿ, ಆ ವಿಡಿಯೋದಲ್ಲಿ ಅಂತ ಹ್ಯಾಶ್ಟ್ಯಾಗನ್ನು ನೀವು ಬೆಳೆಸಿ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ತುಂಬ ವೈರಲ್ ಆಗುತ್ತೆ ಹೇಳ್ಬೇಕಾದ್ರೆ. ನೀವು ಆ ಥರ ಮಾಡಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಮಾಡಿದರೆ ತುಂಬ ವೈರಲ್ ಆಗುತ್ತೆ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿದರೆ ವೈರಲ್ ಆಗುತ್ತೆ ಹೇಳ್ಬೇಕಾರೆ. ಇಷ್ಟು ನಾ ಹೇಳೋದು. ಈಗ ಹೇಳಿದ್ನಲ್ಲ ಈ ಟಿಪ್ಸನ್ನು ಖಂಡಿತ ವರ್ಕ್ ಮಾಡ್ಕೊತೀನಿ. ಇನ್ನು ಲಾಸ್ಟ್ ಟಿಪ್ಸ್ ಏನಂದರೆ ಹೇಳ್ಬೇಕಾರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿ ಅಂತ ಆಪ್ಷನ್ ಇರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ಸಾಮಾನ್ಯ ಎಲ್ಲರೂ ಇರುತ್ತೆ. ಆ ಸ್ಟೋರಿ ಹಾಕ್ಬೇಕೈತೆ. ಸ್ಟೋರಿ ಹಾಕೋದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಆ ಸ್ಟೋರಿ ಹಾಕೋದಂದ್ರೆ ಸ್ಟೋರಿ ಹೇಳ್ಬೇಕಾರೆ ಆ್ಯಕ್ಚುಲಿ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಸ್ಟೋರಿ ಮಾತ್ರ ಎಲ್ಲರಿಗೂ ತಲುಪುತ್ತೆ ಹೇಳ್ಬೇಕಾರೆ. ಎಲ್ಲ ಕಡೆ ಹೋಗುತ್ತೆ ಹೇಳ್ಬೇಕಾರೆ. ಅದು ಸ್ಟೋರಿ ಮಾತ್ರ ತುಂಬ ಪಬ್ಲಿಕ್ ಆಗುತ್ತೆ ಹೇಳ್ಬೇಕಾರೆ. ಅದಕ್ಕೋಸ್ಕರ ಏನಂದರೆ ನೀವು ಸ್ಟೋರಿ ಹಾಕಬೇಕು. ದಿನಾಲು ಸ್ಟೋರಿ ಹಾಕೋದ್ರೆ ಏನಾಗುತ್ತೆ, ತುಂಬ ಜನ ಸ್ಟೋರಿ ನೋಡ್ತಾರೆ. ಸ್ಟೋರಿ ನೋಡಿ
ಆವಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋವನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರು ನೀವು ಸ್ಟೋರಿಯನ್ನು ಸ್ವಲ್ಪ ಸಖತ್ತಾಗಿ ಮಾಡಿ ಸ್ಟೋರಿ ಹಾಕಿದ ನಂತರ ಅವ್ರು ತುಂಬ ಜನ ಮಾಡ್ತಾರೆ ಸ್ಟೋರಿ ಹಾಕಿದ್ದಾರೆ, ಈ ಥರ ಸ್ಟೋರಿ ಹಾಕಿದ್ದಾರೆ ಅಂತ ತಂದು ಅವರು ಕೂಡ ನಿಮ್ಮ ಮುಂದೆ ಸ್ಟೋರಿ ಮೂಲಕ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡ್ಬೋದು, ನೋಡ್ಬೋದು, ವೈರಲ್ ಆಗ್ಬೋದು. ನಾನು ಇಷ್ಟು ಹೇಳಿದ್ದೀನಿ, ಇಷ್ಟು ಟಿಪ್ಸ್ ಕೊಟ್ಟಿದ್ದೀನಿ. ಈ ಟಿಪ್ಸ್ ಖಂಡಿತ ನೀವು ವರ್ಕ್ ಮಾಡಿದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಕೂಡ ತುಂಬ ವೈರಲ್ ಆಗೋ ಚಾನ್ಸ್ ಇದೆ. ನಾನು ಇವತ್ತು ಒಂದು ಈ ಕೆಲವಷ್ಟು ಈ ಟಿಪ್ಸ್ ಹೇಳಿದ್ದೀನಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟಿಪ್ಸ್ ನೀವು ಖಂಡಿತ ವರ್ಕ್ ಮಾಡಿ. ಯಾಕೆ ವೈರಲ್ ಆಗೋಲ್ಲ ಅಂತ ನಾವು ನೋಡೋಣ, ಏನಿದೆ ನಿಮ್ಮಲ್ಲಿ ಕೊರತೆ ಅಂತ ನೋಡೋಣ ಅಂತ ಹೇಳ್ತಾ ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಈ ಟಿಪ್ಸ್ ಬಗ್ಗೆ ಏನಂತ ಹೇಳಿದ್ದೀನಿ, ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಕಮೆಂಟಿಗೆ ಏನಂತ ಹಾಕಿ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಮೊದಲನೇ ಹೇಳ್ತಾ ಇದ್ದೀನಿ, ನಾನು ಹೇಳೋ ಈ ಟಿಪ್ಸನ್ನು ಖಂಡಿತ ವರ್ಕ್ ಮಾಡಿ. ಮತ್ತು ಅದ್ರ ಜೊತೆಗೆ ಹೇಳ್ಬೇಕಾದ್ರೆ ನೀವು ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಿ, ಜಾಸ್ತಿ ಪ್ರಯತ್ನ ಪಡಿ. ವಿಡಿಯೋ ಜಾಸ್ತಿ ಅಂದರೆ ದಿನಕ್ಕೆ 5 ವಿಡಿಯೋ ಅಪ್ಲೋಡ್ ಮಾಡ್ತಾರೆ, 4 ಮಾಡ್ತಾರೆ, ಎಷ್ಟು ಮಾಡ್ತಾರೆ ಮಾಡಿ. ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಿ, ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ಜಾಸ್ತಿ ಟೈಮ್ ಸ್ಪೆಂಡ್ಸ್ ಆಗುತ್ತೆ, ಎಲ್ಲರ ಜನರಿಗೆ ರೀಚ್ ಆಗೋ ಥರ ನೀವು ವಿಡಿಯೋ ಅಪ್ಲೋಡ್ ಮಾಡಿ. ಆ ಥರ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೈರಲ್ ಆಗುತ್ತೆ. ನೀವು ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಿ, ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೇನ್ ಪಾಯಿಂಟ್ ನೀವು ವ್ಯೂಸ್ ಬರಲಿ ಬಿಡಲಿಕ್ಕೆ ಜಾಸ್ತಿ ನೀವು ದಿನಾಲು ವಿಡಿಯೋ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬಿಡಿ. ದಿನಾಲು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ. ಮತ್ತು ನೀವು ಸ್ವಲ್ಪ ಅದು ಎಷ್ಟು 15 ಸೆಕೆಂಡ್ ರೀಲ್ಸ್ ವಿಡಿಯೋ ಮಾಡಿ, 15 ಸೆಕೆಂಡ್ ರೀಲ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಆವಾಗ ಯಾಕೆ ವೈರಲ್ ಆಗೋಣ ಅಂತ ನಾವು ನೋಡೋಣ, ಅಂತ ಹೇಳ್ತಾ ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಈ ಟಿಪ್ಸ್ ಬಗ್ಗೆ ಹೇಳಿದ್ದೀನಿ. ಈ ಟಿಪ್ಸ್ ಇಷ್ಟ ಆದರೆ ಒಂದು ನನಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಿದ್ದೀನಿ. ಎಲ್ಲರಿಗೆ ಮತ್ತೆ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೆ ಜೈ ಹಿಂದ್ ಅಂತ ಹೇಳ್ತಾ ಎಲ್ಲರಿಗೆ ಬಾಯ್.